ಈಗ ನಮ್ಮ ಜೊತೆಗೆ ಶಿವಣ್ಣ ಅವ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಕೂಡ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಓಕೆ. ಸೊ ಅಪ್ಪು, ನಾನು ನಿಮ್ಮ ಚಿತ್ರ ನೋಡಿದೆ ಹುಡುಗರು, ಅಮೇಝಿಂಗ್ ಮೂವಿ ಅಂತ ಅನ್ಕೋತೀನಿ. ಫ್ಲೋ ತುಂಬ ಚೆನ್ನಾಗಿ ಹೋಗುತ್ತೆ, ಆಮೇಲೆ ಎಲ್ಲರೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡಿದ್ರಿ. ನೀವು ತುಂಬ ಅಂಡರ್ ಕರೆಂಟಲ್ಲಿ ಫ್ಲೋ ಆಗುತ್ತೆ ನಿಮ್ಮದು ಒಂಥರ ಕ್ಯಾರೆಕ್ಟ್ರು. ನಿಮ್ಮನ್ನು ನೋಡಿದ್ರೆ ನಂಗೆ ಅನ್ಸೋದೇ ಇಲ್ವಲ್ಲ ನೀವು ಆ ಥರ ಮಾಡ್ತೀರಿ ಅಂತ, ಅಷ್ಟೊಂದು ಸ್ಮೂತ್ ಆಗಿರ್ತೀರಿ. ಇಲ್ಲಿ ಮಾತಾಡಲ್ಲ ನೀವು ಜಾಸ್ತಿ. ಇನ್ ಜನರಲ್ ಸ್ವಲ್ಪ ಸ್ಮೂತ್ ಏನಿಲ್ಲ, ಎಲ್ಲರೂ ಶಿವಣ್ಣವರು ನಾವು ಅದು ಅಣ್ಣ ಇದರಂತ ಮಾತಾಡ್ತಾ ಇಲ್ವಾ ಈಗ? ಇಲ್ಲ, ಐ ಥಿಂಕ್ ಒಂದು ನನಗೇನಂದ್ರೆ ಐ ಆಮ್ ಸೋ ಬ್ಲೆಸ್ಡ್. ನನಗೆ ನನ್ನ ಬ್ರದರ್ ಬಂದು ನನಗೆ ಬುದ್ಧಿ ಬಂದಿರೋ ವಯಸ್ಸಿಂದ ನನಗೆ ಫ್ರೆಂಡ್ ಥರನೇ ಇದ್ದಾರೆ ಅವಾಗಿಂದ, ಚಿಕ್ಕವನಾದಾಗ್ಲಿಂದ ಅಷ್ಟೇ. ಅವ್ರದ್ದು ಆಡಿಯೋ ರಿಲೀಸ್ ಆಗಿದೆ, ಜೋಗ ಚಿತ್ರದ್ದು, ಹೇಗೆ ಅನಿಸ್ತು? ನಾನೇ ಮೊದಲು ವ್ಯಾಪಾರ ಮಾಡಿದ್ದೆ. ಅದೇ ಗೊತ್ತಾಯ್ತು. ಲಕ್ಕಿ ಹ್ಯಾಂಡ್ ಅಂತ ಹೇಳ್ಬೇಕು ಈಗ ನಿಮಗೆ. ಐ ಥಿಂಕ್ ಇಟ್ಸ್ ಸಚ್ ಎ ವಂಡರ್ಫುಲ್ ಕಾಂಬಿನೇಷನ್. ಶಿವಣ್ಣ ಅವ್ರ ಕಾಂಬಿನೇಷನ್ಗೆ ಮತ್ತೊಮ್ಮೆ ಪ್ರೇಮ್ ಡೈರೆಕ್ಟ್ ಮಾಡ್ತಿರೋದು ಜೋಗಯ್ಯ, ಸೊ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಜೊತೆಗೆ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಕಾಂಬಿನೇಷನ್. ಓಕೆ, ನಾನು ನಿಮ್ಮ ಹುಡುಗರ ಬಗ್ಗೆ ಕೇಳಬೇಕು ಅನ್ಕೋತೀನಿ. ಹೇಗಿದೆ ಹುಡುಗರು? ಅಥವಾ ನಾನು ಫುಲ್ ಫಿಲ್ಮ್ ನೋಡಲ್ಲ, ಬಟ್ ಐ ವೆಂಟ್ ಆನ್ ಫಸ್ಟ್ ಡೇ ಟು ಬೆಳಗಾಂ ನೋಡಿದೆ, ಹುಬ್ಳಿಲಿ ನೋಡಿದೆ. ತುಂಬ ಅಮೇಝಿಂಗ್ ಆಗಿತ್ತು. ಆಮೇಲೆ ಹುಡುಗರು ಅನ್ನೋದಕ್ಕೆ ದ 3 ಪೀಪಲ್, ಅಪ್ಪು ಜೊತೆಲಿ ಕಿಟ್ಟಿ, ಆಮೇಲೆ ಯೋಗಿ, ಭಾಳ ಮುದ್ದಾದ ಕಾಂಬಿನೇಷನ್. ಆಮೇಲೆ ಜೊತೆಲಿ ಆ ಹುಡುಗ ವಿಶಾಲ್, ಆಲ್ ಆಫ್ ದೆಮ್ ಲುಕ್ ವೆರಿ ಕ್ಯೂಟ್. ಆಮೇಲೆ ಒಂದು ಸೀಕ್ವೆನ್ಸ್ ಆಯ್ತು ವೇರ್ ದಟ್ ಫೆಲೋ ವಿಶಾಲ್ ಹೆಗಡೆ ಸಾಯಕ್ಕೆ ಹೋಗ್ತಾರೆ. ಎಷ್ಟು ಇಂಟೆನ್ಸ್ ಆಗಿದೆ ಅಂದರೆ ಅದು ಸೀನೇ ತುಂಬ ಇಂಟೆನ್ಸ್ ಆಗಿದೆ. ಆಮೇಲೆ ಆ ಕೋಪ, ಅಪ್ಪುದು ಕೋಪ ಇರ್ಬೋದು, ಆಮೇಲೆ ಅವ್ನು ಬೇಜಾರು ಮಾಡ್ಕೊಳ್ದು, ನಾನು ಹೊಡೆದ್ಬಿಟ್ಟ ನೋಡಿ ಇವನಿಂದ ಆಡಿ ಭಾಳ ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಆ ಹುಡುಗನೂ ಅಷ್ಟೇ ಅಪ್ಪು ಜೊತೆಲಿ. ಆಮೇಲೆ ಈಸ್ ವಂಡರ್ಫುಲ್ ಲೀಡಿಂಗ್ ಸ್ಟಾರ್ ನಾವು ಇನ್ ಕರ್ನಾಟಕ, ವೆರಿ ಸೇಲೆಬಲ್ ಸ್ಟಾರ್. ಅಂತ ಸ್ಟಾರ್ ಇವ್ರ ಜೊತೆಲಿ ಮಾಡಿದೆ, ಭಾಳ ಖುಷಿ ಆಯ್ತು. ಆಮೇಲೆ ಅವ್ರನ್ನ ಅವಾಗ ಅಂತಲ್ಲ, ನನಗೆ ಹೆಂಗೆ ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಗೊತ್ತು ಅಂದರೆ, ಐ ವೆಂಟ್ ಟು ಶೂಟಿಂಗ್, ನಾನು ಜೋಗ ಶೂಟಿಂಗ್ ಮಾಡ್ತಿದ್ದೆ, ಅಪ್ಪುದು ಪಕ್ಕದಲ್ಲೇ ಇದ್ದು. ಅವಾಗ ಹುಡುಗರು ಅಷ್ಟೇ ಎಷ್ಟು ಚೆನ್ನಾಗಿದ್ರು ಅಂದರೆ ನೋಡಿ, ಅವಾಗ ಹುಡುಗರು ಅಂತಾನೆ ಬರುತ್ತೆ ಹೊರತು ಯೋಗಿ ಅಂತ ಬರಲ್ಲ, ಇಲ್ಲಾಂದ್ರೆ ಕಿಟ್ಟಿ ಅಂತ ಬರಲ್ಲ. ಇವಾಗ ಸೋ ನೈಸ್, ನಮ್ಮ ರೂಮ್ ಬರೋದು, ಗಲಾಟೆ ಮಾಡೋದು, ಸ್ವಲ್ಪ ಹೊತ್ತು ಹರಟೆ ಹೊಡೆಯೋದು, ದಟ್ ಕಾಂಬಿನೇಷನ್ ವಾಸ್ ಸೋ ನೈಸ್ ವಿತ್ ದೆಮ್. ಆಮೇಲೆ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಅಂದ್ರೆ ಅಲ್ಲೇ ಕಾಣುತ್ತೆ. ರಾಧಿಕಾ ಪಂಡಿತ್ ಅಪ್ಪದು ಒಂದು ಸೀನ್ ನೋಡಿದೆ, ಆ ನೈಟ್ ಎಫೆಕ್ಟ್, ಒಂದು ಕಿಸ್ ಮಾಡುವಂದು ಅಂತ ಹೇಳೋದು, ಟಕ್ಕನ್ ಯಾರು ಅದು ಅಂತ ಹೇಳಿ ಓಡೋಗೋದು, ಅದೆಲ್ಲ ಭಾಳ ಮುದ್ದಾದ ಒಂದು ಸೀಕ್ವೆನ್ಸ್ ಅದೆಲ್ಲ. ದಟ್ಸ್ ವಾಟ್ ಐ ಹವ್ ಸೀನ್ ಆಲ್ ದಿಸ್. ಆ್ಯಂಡ್ ನೆಕ್ಸ್ಟ್ ವೀಕ್ ನೋಡ್ತೀನಿ ಸಿನಿಮಾನ. ಆ್ಯಂಡ್ ಇವತ್ತು ಸಕ್ಸಸ್ ಗೊತ್ತಾಗುತ್ತೆ, ಅದು ಪಿಕ್ಚರ್ ಯಾಕೆ ಹೋಗುತ್ತೆ ಅನ್ನೋದನ್ನ. ಐ ಥಿಂಕ್ ಇಟ್ ಇಸ್ ಮೋರ್. ನನಗೂ ಟಿಕೆಟ್ ಸಿಗಲಿಲ್ಲ, ಚೇರ್ ಹಾಕೊಂಡು ಕೂತ್ಕೊಂಡಿದ್ದೆ. ಹೌದಾ? ಪುನೀತ್, ನಿಮಗೆ ಈ ಹಾಡಿನಲ್ಲಿ ಯಾವ್ದು ಇಷ್ಟ ಆಯ್ತು ಜೋಗ ಚಿತ್ರದಲ್ಲಿ? ನನಗೆ ಏನಾಗಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ಅದನ್ನು ಚಾಯ್ಸ್ ಮಾಡಿಬಿಡ್ತಾರೆ. ಪ್ರೇಮ್ ಅವರ ಸಿನಿಮಾ ಅಂದರೆ ಹರಿಕೃಷ್ಣ ಅವ್ರ ಹಾಡುಗಳು ಅದೇ ಥರ ಕೇಳಿದ ತಕ್ಷಣ ಏನು ಅನ್ಸುತ್ತೆ, ಕೇಳ್ತಾ ಒಂಥರ ತುಂಬ ಫಸ್ಟ್ ಹಾಕಿದ ತಕ್ಷಣ ಏನಾಗುತ್ತೆ, ಮೊದಲನೇ ಹಾಡು ತುಂಬ ಚೆನ್ನಾಗಿ ಬರುತ್ತೆ. ಕುರಿ ಕೋಳಿನ ಶನಿವಾರ ಸೋಮವಾರ ಕುಯ್ಯಂಗಿಲ್ಲ, ನಾವು ತಿಂದಿರೋ ವಾರನೂ ಕುಯ್ಯಂಗಿಲ್ಲ ಅಂತ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಹಾಡಲ್ಲಿ. ಸೊ ಅದು ತುಂಬ ಇಷ್ಟ ಆಯ್ತು ಕೇಳಿದ ತಕ್ಷಣ. ಬಟ್ ಉಪೇಂದ್ರ ಅವ್ರು ಹಾಡಿದ್ದು ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನಾದರೆ ಹೋಗ್ತಾ ಹಾಡುಗಳು ಇಷ್ಟ ಆಗುತ್ತೆ. ಅದಕ್ಕೆ ಈಗ ತಾನೇ ಸ್ವಲ್ಪ ಫಸ್ಟ್ ಡೇ ಕ್ಯಾಸೆಟ್ CD ಇನಾಗ್ರೇಟ್ ಮಾಡಿದಾಗ ಯಾವುದು ಕೇಳಿರಲಿಲ್ಲ. ಒಂದು 4 ದಿನದಿಂದ ಕೇಳಿಸ್ತೀನಿ ಅಂತ ಹೇಳಿದ್ರೆ, ಯಾವುದು ಕೇಳಿಸ್ಬಿಡಿ, ನಾನು ತಗೊಂಡೇ ಕೇಳ್ತೀನಿ ಅಂತ. ಸೊ ಫಸ್ಟ್ ಹೋಗಿ ರಿಲೀಸ್ ಮಾಡಿ ಅಲ್ಲೇ ವ್ಯಾಪಾರ ಮಾಡಿ ಕಾರ್ಲಿ CD ಹಾಕಿ ಕೇಳಿದ ತಕ್ಷಣ ನನಗನ್ಸಿದ್ದೇನೆಂದರೆ, ಇನ್ನು ಕೆಲವು ಹಾಡುಗಳಿಗೆ ಆ ಮೊದಲನೇ ಕ್ಲಿಪ್ಪಿಂಗ್ ಬೆಳೆದ ತಕ್ಷಣ ಸಖತ್ ಎಕ್ಸೈಟ್ ಆಗುತ್ತೆ. ಯಾಕಂದರೆ ಪೋಸ್ಟರ್ಸ್ಲಾಗಲಿ ಇದ್ರಲ್ಲಾಗಲಿ ಶಿವಣ್ಣ ಅವ್ರ ಎಕ್ಸ್ಪ್ರೆಷನ್ ಮತ್ತೊಂದು ನೋಡ್ತಿದ್ರೆ ಯು ಕ್ಯಾನ್ ಸಿ ದಟ್, ಅಂದರೆ ಎಷ್ಟು ಶ್ರಮಪಟ್ಟು ಕೆಲಸ ಮಾಡಿರ್ತಾರೆ ಅಂತ ಪ್ರತಿಯೊಬ್ಬರ ಸಿನಿಮಾದಲ್ಲಿ. ಸೊ ಜೋಗಯ್ಯ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಮೈಂಡಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಹೋಗಿ ಸಿನಿಮಾ ನೋಡಿ, ಖಂಡಿತ ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ. ಯಾಕಂದರೆ ಅವ್ರು ಹಾಕಿರೋ ಎಫರ್ಟ್, ನಿಮ್ಗೆ ಹೇಳಿದ ಪ್ರಕಾರ ನಮ್ಮ ಬ್ರದರ್ ಹಾಕಿರೋ ಎಫರ್ಟ್ ಇರ್ಬೋದು, ಪ್ರೇಮ್ ಅವ್ರು ಹಾಕಿರೋ ಎಫರ್ಟ್ ಇರ್ಬೋದು, ಅವ್ರ ಇಡೀ ಟೀಮ್ ಫಾರ್ ಎಕ್ಸಾಂಪಲ್, ಖಂಡಿತ ಎಫರ್ಟ್ಸ್ ಆರ್ ವೆರಿ ಹೈ ಇನ್ ದ ಫಿಲ್ಮ್. ಯಾಕಂದ್ರೆ ನನಗೂ ಗೊತ್ತು, ಸಾಕಷ್ಟು ವಿಷಯಗಳು ನಾವು ಮಾತಾಡಿದ್ವಿ ಶಿವಣ್ಣ ಅವ್ರ ಜೊತೆ ಮಾತಾಡಿದಾಗ, ಸಿನಿಮಾ ಬಗ್ಗೆ ಆಗಲಿ ಮತ್ತೊಂದಾಗಲಿ. ಸೊ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೆ ಮೈಂಡಲ್ಲಿ ಕ್ಲಿಯರಾಗಿ ಹೋಗಿ ನೋಡಬೇಕು. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಟ್ರೀಟ್. ಒಂದು ರೀತಿಯಿಂದ ನೀವು ಹೇಳಿದ್ದು ತುಂಬ ಸರಿ ಅನ್ಸುತ್ತೆ. ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬ್ಲ್ಯಾಂಕ್ ಆಗಿ ನೋಡೋದು ಕೂಡ ತುಂಬ ಒಂದು ರೀತಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದು ಕೂಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಶಿವಣ್ಣ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಪ್ರೇಮ್ ಅವ್ರು ಡೈರೆಕ್ಟ್ ಮಾಡಿದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ಆ ಹೆಸರು ಜೋಗಯ್ಯ ಜೋಗಿ ಕಾಂಬಿನೇಷನ್, ಆ ಎಕ್ಸ್ಪೆಕ್ಟೇಷನ್ ಖಂಡಿತ ಇದ್ದೇ ಇರುತ್ತೆ. ಸೊ ಅದನ್ನ ಯಾರು ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವೇನು ಹೇಳ್ತೀರಾ ಈಗ ಜೋಗಯ್ಯ ನೋಡಕ್ಕೆ ಬರುವಂಥವ್ರಿಗೆ? ಅಥವಾ ಅದೇ ಹೇಳ್ತಿರಲ್ಲ, ಜೋಗಿಯ ಮುಂದುವರೆದ ಬಗ್ಗೆನೇ ಜೋಗಯ್ಯ. ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಅಪ್ಪು ಹೇಳ್ದಂಗೆ ಫ್ರೀ ಮೈಂಡ್ ಬಂದು ನೋಡಿದಾಗ 100% ಅವ್ರಿಗೆ ಒಂದು ಟ್ರೀಟ್ ಅಂತೂ ಇದ್ದೇ ಇರುತ್ತೆ.
ಸಾಂಗ್ಸ್ ಇಷ್ಟು ಪಾಪ್ಯುಲರ್ ಆಗಿರೋದ್ರಿಂದ ಐ ಥಿಂಕ್ ವಿಜುವಲ್ ಟ್ರೀಟ್ ಭಾಳ, ಯಾಕಂದ್ರೆ ಪ್ರೇಮ್ ಹೇಳಿದ್ರೆ ಇಂಡಿಯನ್ ಡೈರೆಕ್ಟರ್ಸ್ಲೇ ಒನ್ ಆಫ್ ದ ಡೈರೆಕ್ಟರ್ ಹೂ ಹಸ್ ಗಾಟ್ ರಿಯಲಿ ಟೇಸ್ಟ್ ಫಾರ್ ಮ್ಯೂಸಿಕ್. ಅದ್ರಲ್ಲಿ ವೈಸ್ ನಂಗೆ ತುಂಬ ಓಪನ್ ಆಗಿ ಹೇಳ್ತೀನಿ. ಜೋಗಯ್ಯನಾಗ ಬಂದು ನೋಡಿದ್ರೆ ನಾನು ಹೇಳಿ ಅವಾಗ ಏನು ಹೇಳಿದೆ, ಒಂದು ಪಾಪ್ಯುಲರ್ ಪರ್ಸನ್ ನೇಮ್ ಹೇಳಿದೆ, ಅಪ್ಪಾಜಿ ಬದುಕಿದ್ರೆ ಮುತ್ತುರಾಜ್ ಥರ ಬದುಕಬೇಕು. ಯಾಕಂದ್ರೆ ಬದುಕಬೇಕಾದ್ರೆ ಅವ್ರು ಮುತ್ತುರಾಜ್ ಥರನೇ ಬದುಕಿದ್ರು, ಬಟ್ ಮೆರೆದಿದ್ದು ರಾಜ್ಕುಮಾರ್ ಥರ. ಸೊ ಜೋಗಯ್ಯಲ್ಲಿ ಮಾದೇಶನ್ ಥರ ಬದುಕಿದ್ರೆ ಮೆರೆದ್ರೆ ಜೋಗಯ್ಯನ್ ಥರ ಮೆರಿಬೇಕು. ದಿಸ್ ಇಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಜೋಗ. ಸೊ ದಿಸ್ ಇಸ್ ದ ಥಿಂಗ್ ಐ ವುಡ್ ಲವ್ ಟು ಸೇ ಫಾರ್ ದ ಪೀಪಲ್. ಇವಾಗ ಆಡಿಯೋನ ಇವತ್ತು ಗ್ರೇಟ್ ಸಕ್ಸಸ್ ಮಾಡಿದ್ರೆ ಅದಕ್ಕೆ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಅಪ್ಪು ನಾನು ಜೊತೆಲಿ ಇದು ಸುವರ್ಣ ಚಾನಲ್ ದಿಸ್ ದ ಸೆಕೆಂಡ್ ಟೈಮ್ ವಿ ಆರ್ ಟುಗೆದರ್. ಫಸ್ಟ್ ಟೈಮ್ ನಾನು ಅಪ್ಪು ಉಪೇಂದ್ರ 3 ಜನ ಇದ್ದು, ಇವತ್ತು ನಾನು ಅಪ್ಪು ಜೊತೆಲಿ ಇದ್ದೀವಿ. ಅದು ಅಣ್ಣವ್ರ ಮಕ್ಕಳು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿರೋದು ನಮಗೆ ಭಾಳ ಖುಷಿಯಾದ ವಿಷಯ. ಥ್ಯಾಂಕ್ ಯು ವೆರಿ ಮಚ್. ಈಗ ನನಗೆ ಕೊನೆಯದಾಗಿ ಜೋಗಯ್ಯದ ಯಾವುದರ ಒಂದು ಬಿಟ್ಟು ನಿಮ್ಮ ಬಾಯಿಂದ. ಅದೇ ಅಪ್ಪುನೇ ಆಡ್ಬಿಟ್ರಲ್ಲ, ಕುರಿ ಕೋಳಿನ ಶನಿವಾರ ಸೋಮವಾರ ಕೊಯ್ಯಂಗಿಲ್ಲ, ವಾರ ಒಪ್ಪತ್ತು ಇಲ್ದೇನೆ ಪೂಜೆನೂ ಮಾಡಂಗಿಲ್ಲ, ಗಳಿಗೆ ನೋಡಿ ಪ್ರೀತಿ ಹುಟ್ಟಲ್ಲ, ಜಾಗ ನೋಡಿ ಯಾರು ಸಾಯಲ್ಲ, ಕಾಲ ನೋಡಿ ತಾಯಿ ಹೇರಲ್ಲ, ಹಂಗಂತ ಹಿಂಗಂತ ಏನೇನೋ ಹೇಳ್ತಾರಲ್ಲ, ಹೋಗ್ಲಿ ಬಿಡಿ ಹಾಜಿ ಹೋಗ್ಲಿ ಬಿಡಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಲ್ಲಿವರೆಗೆ ಬಂದು Thank you ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಜೋಗಯ್ಯ ಚಿತ್ರ ಅದಕ್ಕೆ ಶತದಿನೋತ್ಸವ ಆಚರಿಸಲಿ. ನಿಮ್ಮ ಇದು ಮೈಲಿಗಲ್ಲಿ ಹೇಗೆ ನಿಮ್ಮ 100ನೇ ಚಿತ್ರ ಆಗಿರೋದ್ರಿಂದ ಇದು ನಿಜಕ್ಕೂ ಒಳ್ಳೆಯ ಯಶಸ್ಸು ಕಾಣುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಶಿವಣ್ಣ ಅವರು ನಮಗೆ ಈಗ ಸದ್ಯಕ್ಕೆ ನಮ್ಮಿಂದ ಹೊರಡ್ತಿದ್ದಾರೆ ಇಲ್ಲಿಂದ. ಆದರೆ ಅವರು ಹೊರಡೋಕ್ಕಿಂತ ಮುಂಚೆ ಈ ಒಂದು ದೃಶ್ಯ ನೋಡ್ಕೊಳ್ಳೋಣ. ಇದಾದ ನಂತರ ಚಿಕ್ಕದೊಂದು ಬ್ರೇಕ್. ಜೋಗಯ್ಯ ಚಿತ್ರದ ಈ ದೃಶ್ಯ ಈಗ.